ಓಂ ನಮಃ ಶಿವಾಯ. ಸ್ವಾಮಿ ಕುಲಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಈ ರಾಶಿಯವರು ಯಾವ ಕೆಲಸ ಕೊಟ್ಟರೂ ಅದ್ಭುತವಾಗಿ ಮಾಡುತ್ತಾರಂತೆ. ಯಾವ ರಾಶಿಯವರು ಅನ್ನೋದನ್ನು ನಾವು ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲ್ ಇನ್ನೂ ಯಾರು ನೋಡ್ತಾ ಇದ್ದೀರಿ, ಇನ್ನೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ದೀರಿ, ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ, ದುಡ್ಡು ಗಿಟ್ಟು ಏನು ಹೋಗೋದಿಲ್ಲ. ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಇಂಥ ಉಪಯುಕ್ತ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ, ಬೇರೆಯವರಿಗೂ ಗೊತ್ತಾಗುತ್ತೆ. ಹಾಗೆಯೇ ಏನು ಮಾಡಬೇಕು, ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇರೋ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಸಮಸ್ಯೆ ಏನು ಅಂತ ಬರೆದು ಕಳುಹಿಸಿ, ರಾಶಿ ನಕ್ಷತ್ರದ ಜೊತೆಗೆ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ನಾನು ಖಂಡಿತವಾಗ್ಲೂ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಅಂದರೆ ಬರೀ ಡೇಟ್ ಆಫ್ ಬರ್ತ್ ಅಥವಾ ರಾಶಿ ನಕ್ಷತ್ರವನ್ನು ಹೇಳಿದರೆ ನನಗೆ ಅರ್ಥವೂ ಆಗೋದಿಲ್ಲ, ಉತ್ತರ ಕೊಡೋಕ್ಕೂ ಆಗೋದಿಲ್ಲ. ಡೀಟೇಲಾಗಿ ಬರೆದು ಕಳಿಸಿ ನಿಮ್ಮ ಸಮಸ್ಯೆಯನ್ನು. ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ನಾನು ಸೂಚಿಸ್ತೇನೆ, ಖಂಡಿತವಾಗ್ಲೂ ಸೂಚಿಸ್ತೇನೆ. ಸ್ವಲ್ಪ ಸಮಯದ ಅಭಾವದಿಂದ ಉತ್ತರ ಕೊಡುವಾಗ ಆಚುಚಾಗ್ಬೋದು, ಅದು ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಚೆಕ್ ಮಾಡ್ತಾ ಇರಿ. ಹಾಗೆಯೇ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಬೇಕು. ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಗ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಗೆ ಅಂತ ಸಿಗುತ್ತೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿದ ಶಿವದೇವರ ಕುರುಗಜ್ಜು ದೈವದ ಆಶೀರ್ವಾದನ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಹಾಗೆಯೇ ಜ್ಯೋತಿಷ್ಯಕ್ಕೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೆ ಕೇಳ್ಬೋದು. ಖಂಡಿತವಾಗ್ಲೂ ನಾನು ಅದಕ್ಕೆ ವೀಡಿಯೋ ಅಂದರೆ ಇಷ್ಟ ಆದರೆ ಅದಕ್ಕೆ ವೀಡಿಯೋ ಮಾಡಿ ಹಾಕ್ತೇನೆ. ನಿಮ್ಮ ಹೆಸರನ್ನು ಕೂಡ ನಾನು ಅಲ್ಲಿ ಹೇಳ್ತೇನೆ. ಹಾಗೆಯೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿಗೂ ನಮ್ಮ ಬದುಕಿಗೂ ಸಂಬಂಧ ಇರುವಂಥದ್ದು. ಹಾಗಾಗಿ ಯಾವೆಲ್ಲ ರಾಶಿಗಳ ವ್ಯಕ್ತಿಗಳು ಕ್ರಮಬದ್ಧವಾಗಿ ಅಚ್ಚುಕಟ್ಟು ಕೆಲಸ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಕೆಲವರಿಗೆ ಎಲ್ಲವೂ ಕ್ರಮಬದ್ಧವಾಗಿರಬೇಕು, ಸಂಘಟಿತವಾಗಿರಬೇಕು, ಯಾವುದು ಎಲ್ಲೆಲ್ಲೇ ಇರಬೇಕು ಅಲ್ಲಲ್ಲೇ ಇರಬೇಕು. ಇಲ್ಲದಿದ್ದರೆ ಅವರಿಗೆ ಮನಸ್ಸು ಸಮಾಧಾನವೇ ಇರುವುದಿಲ್ಲ. ಹಾಗೆ ತಮ್ಮ ವಸ್ತುಗಳನ್ನು ಅತ್ಯಂತ ಕ್ರಮಬದ್ಧವಾಗಿ ಜೋಡಿಸುವುದನ್ನು ಇಷ್ಟಪಡುವ, ಶಿಸ್ತಾಗಿ ಬದುಕಲು ಬಯಸುವ ರಾಶಿಗಳೆಂದರೆ ಅದು ಯಾವುದು ಅಂತ ನೋಡೋಣ. ಅದು ಕನ್ಯಾ ರಾಶಿ ಆಗಿರ್ಬೋದು, ಮಕರ ರಾಶಿ, ಮೀನರಾಶಿ, ವೃಷಭ ರಾಶಿ. ಹಾಗೆಯೇ ಮೇಷರಾಶಿ ಮತ್ತು ವೃಷಭ ರಾಶಿಗಳು ಇದೇ ಪಟ್ಟಿಯಲ್ಲಿ ಬರುವಂಥದ್ದು. ಮೇಷರಾಶಿಯವರಂತೂ ಯಶಸ್ಸಿನ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂಥದ್ದು, ತಮ್ಮ ದೃಷ್ಟಿನ ಸದಾ ಆ ಕಡೆಗೆ ನಿಟ್ಟಿರ್ತಾರೆ. ವೃಶ್ಚಿಕ ರಾಶಿಯ ಮಂದಿ ಬುದ್ಧಿವಂತರು, ತಮ್ಮ ಸಮಯ ಮತ್ತು ಸಂಪನ್ಮೂಲ ಹೇಗೆ ಬಳಸಿಕೊಳ್ಬೇಕು ಅನ್ನೋದನ್ನು ಸರಿಯಾಗಿ ತಿಳಿದುಕೊಂಡಿರ್ತಾರೆ. ಯಾವೆಲ್ಲ ರಾಶಿಗಳ ಮಂದಿ ಶಿಸ್ತಿನ ಸಿಪಾಯಿಗಳು ಅಂತ ನೋಡೋದಾದರೆ, ಮೊದಲನೇದಾಗಿ ವೃಷಭ ರಾಶಿಯವರು ಅಧಿದೇವತೆ ಶುಕ್ರ ಗ್ರಹವು ಕ್ರಮಬದ್ಧತೆಗೆ ಮತ್ತೊಂದು ಹೆಸರು. ಈ ಗ್ರಹಕ್ಕೆ ಮತ್ತು ಈ ರಾಶಿಯವರಿಗೆ ಎಲ್ಲವೂ ಸರಿ ಇದ್ದರೇನೆ ನೆಮ್ಮದಿ. ಅವರು ತುಂಬ ಸೂಕ್ಷ್ಮಮತಿಗಳಾಗಿರುತ್ತಾರೆ. ಹಾಗೆಯೇ ಎಲ್ಲ ಕೆಲಸಗಳು ಆರಾಮದಾಯಕವಾಗಿ ನಡೆಯಬೇಕು ಎಂದು ಬಯಸುತ್ತಾರೆ. ವೃಷಭ ರಾಶಿಯವರಿಗೆ ತಾಳ್ಮೆ ಜಾಸ್ತಿ. ಆರಾಮವಾಗಿ ಎಲ್ಲವನ್ನೂ ಹೇಗೆ ಸಮರ್ಪಕವಾಗಿ ನೋಡಿಕೊಳ್ಬೇಕು ಅನ್ನೋದು ಅವರಿಗೆ ತಿಳಿದಿದೆ. ಸುತ್ತಮುತ್ತ ಒಳ್ಳೆಯದೇ ಇರಬೇಕೆಂದು ಅವರು ಬಯಸುತ್ತಾರೆ. ಅಷ್ಟು ಮಾತ್ರ ಅಲ್ಲ, ಒಳ್ಳೆಯದೇ ತಮ್ಮ ಸುತ್ತಮುತ್ತಲು ಇರುವಂತೆ ನೋಡಿಕೊಳ್ಳುತ್ತಾರೆ. ಅವರು ಶಿಸ್ತುಗಾರರಷ್ಟೇ ಅಲ್ಲ, ಸೊಗಸುಗಾರರು ಕೂಡ. ಹಾಗೆಯೇ ಕನ್ಯಾ ರಾಶಿ ಯಾವುದೇ ಕೆಲಸವನ್ನು ಕೊಟ್ಟಾಗ ಅದನ್ನು ಸಮರ್ಪಕವಾಗಿ ಮಾಡಿ ಮುಗಿಸುವವರಿಗೆ ಕನ್ಯಾ ರಾಶಿಯ ಮಂದಿ. ಅಚ್ಚುಕಟ್ಟು ಎಂಬ ಪದಕ್ಕೆ ಪರ್ಯಾಯ ಎಂದು ಹೇಳಿದರೂ ತಪ್ಪೇನೂ ಇಲ್ಲ. ಅವರಿಗೆ ಅತಿಮಾನುಷ ಶಕ್ತಿ ಇದೆಯೇನೋ ಎಂದು ಒಮ್ಮೊಮ್ಮೆ ಅನ್ನಿಸುವಂಥದ್ದು. ಆದರೆ ಅವರು ಇರುವುದೇ ಹಾಗೆ. ಅವರಿಗೆ ಎಲ್ಲವೂ ಸರಿ ಇರಬೇಕು, ಅವರು ಪ್ರೀತಿಸುವ, ಕಾಳಜಿ ವಹಿಸುವ ವ್ಯಕ್ತಿಗಳ ಬದುಕಲ್ಲಿ ಸರಿಯಾದದೇ ನಡೆಯಬೇಕು ಅಂತ ಬಯಸುತ್ತಾರೆ. ಅವರು ಎಂಥ ಒಳ್ಳೆಯ ಸ್ನೇಹಜೀವಿಗಳೆಂದರೆ ಇನ್ನೊಬ್ಬರಿಗೆ ಒಳಿತು ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನೀವು ಯಾವುದೇ ಕೆಲಸವನ್ನು ಪ್ಲ್ಯಾನ್ ಮಾಡಬೇಕು, ಅದನ್ನು ಸರಿಯಾಗಿ ಮಾಡಿ ಮುಗಿಸಬೇಕು ಅಂದುಕೊಂಡಿದ್ದರೆ ಅದನ್ನು ಕನ್ಯಾ ರಾಶಿಯವರಿಗೆ ವಹಿಸಿಕೊಡಿ. ನೀವೇ ಅಚ್ಚರಿ ಪಡುವಂತೆ ಅವರು ಮಾಡಿ ಮುಗಿಸುವಂಥದ್ದು. ಇನ್ನು ಮಕರ ರಾಶಿ ವಹಿಸಿಕೊಟ್ಟ ಕೆಲಸವನ್ನು ಅತ್ಯಂತ ವೇಗವಾಗಿ ಮಾಡುವವರೆಂದರೆ ಮಕರ ರಾಶಿಯವರು. ನಿಧಾನವೇ ಪ್ರಧಾನ ಎಂಬುದು ಅವರಿಗೆ ಆಗುವುದಿಲ್ಲ. ಹೇಳಿದ ಕೆಲಸ ತಟ್ ಅಂತ ಹಾಗೆ ಹೋಗಬೇಕು. ನಿಯಮಗಳನ್ನು ಪಾಲಿಸುವುದು ಎಂದರೆ ಅವರಿಗೆ ಭಾರೀ ಇಷ್ಟ. ಜೊತೆಗೆ ಪ್ಲ್ಯಾನ್ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರುವುದು ಮತ್ತಷ್ಟು ಇಷ್ಟ. ಅವರು ಉತ್ತಮ ಪ್ಲ್ಯಾನ್ ಮಾಡ್ತಾರೆ. ಉತ್ತಮವಾಗಿ ಪ್ಲ್ಯಾನ್ ಮಾಡಿದರೆ ಯಶಸ್ಸು ಸಿಗುತ್ತದೆ ಎಂಬುದು ಅವರ ನಂಬಿಕೆ. ಸಮಯ ವ್ಯರ್ಥ ಮಾಡುವುದು ಅವರಿಗೆ ಆಗುವುದಿಲ್ಲ. ಶ್ರಮ ಪಡಬೇಕು, ಪ್ಲ್ಯಾನ್ ಮಾಡಬೇಕು, ಗೆಲ್ಲಬೇಕು, ಇವಿಷ್ಟೇ ಅವರ ದಾರಿ ಮತ್ತು ಗುರಿ. ಅವರಲ್ಲಿ ನಾಯಕತ್ವ ಗುಣ ಹೆಚ್ಚೇ ಇರುತ್ತದೆ. ವೃತ್ತಿಯಲ್ಲಿ ಇರಲಿ, ವೈಯಕ್ತಿಕ ಬದುಕಲ್ಲಿ ಇರಲಿ, ಯಾವುದನ್ನು ಎಲ್ಲಿಟ್ಟಿರಬೇಕು ಮತ್ತು ಹೇಗಿಟ್ಟಿರಬೇಕು ಎಂಬುದು ತುಂಬ ಚೆನ್ನಾಗಿ ತಿಳಿದಿರುವಂಥದ್ದು. ಇನ್ನು ಮೀನರಾಶಿ ಕನಸುಗಾರರು, ಕಲಾಕಾರರು, ವಿಭಿನ್ನವಾಗಿ ಆಲೋಚಿಸುವವರು ಮೀನರಾಶಿಯವರು. ಅವರು ಕೂಡ ಹಾಗೆ ಒಂದು ಕೆಲಸವನ್ನು ಕೊಟ್ಟರೆ ಅದನ್ನು ಹೇಗೆ ನಿಭಾಯಿಸಬೇಕು, ಹೇಗೆ ಅದನ್ನು ಮಾಡಿ ಮುಗಿಸಬೇಕು ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡುವಂಥವರು. ಹಾಗೆಯೇ ಜೊತೆಗೆ ಎಲ್ಲವೂ ಕ್ರಮಬದ್ಧವಾಗಿ ಸಂಘಟಿತವಾಗಿ ಇರಬೇಕು ಅನ್ನೋದು ಎಂದು ಹಂಬಲಿಸುವವರು. ಅವರ ಸುತ್ತಲೂ ಏನೇನು ಜರುಗುತ್ತಿದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಹೊಂದಿರ್ತಾರೆ. ಎಲ್ಲದಕ್ಕೂ ಸದಾ ಸಿದ್ಧರಾಗಿರ್ತಾರೆ. ಅವರು ಯಾವುದೋ ದೊಡ್ಡ ವಿಚಾರಕ್ಕೆ ಮಾತ್ರ ತಯಾರಾಗಿರುತ್ತಾರೆ ಅಂತೇನೂ ಇಲ್ಲ. ಎಲ್ಲ ವಿಚಾರವೂ ಅವರಿಗೆ ದೊಡ್ಡದು. ಹಾಗೆಯೇ ದೈನಂದಿನ ಕೆಲಸ ಏನು ಮಾಡಬೇಕು ಅಂದರೆ, ದೈನಂದಿನ ಕೆಲಸ ಏನಿರುತ್ತೆ ಅದನ್ನು ಎಲ್ಲ ಕೆಲಸ ಸೇರಿದಂತೆ ಎಲ್ಲ ಕೆಲಸವನ್ನು ಕೂಡ ಮಾಡಲು ಮೊದಲೇ ಸಿದ್ಧರಾಗಿರ್ತಾರೆ ಮೀನರಾಶಿಯವರು. ಈ ರೀತಿ ಇದ್ದರೇ ಅವರಿಗೆ ಸಮಾಧಾನ. ಕೆಲಸ ಮಾಡುವುದೇ ವಿಶ್ರಾಂತಿ ಮತ್ತು ಕೆಲಸ ಕಾರ್ಯದಿಂದಲೇ ಅವರು ಏನಾಗುತ್ತೆ ಸ್ಪಷ್ಟವಾಗಿ ಹೋಗ್ತಾರೆ. ಯಾವುದೇ ಕೆಲಸಗಳು ನೀರು ಹರಿದು ಹೋಗುವಂತೆ ಸರಾಗವಾಗಿ ನಡೆಯಬೇಕು ಎಂದಾದರೆ ಮೀನರಾಶಿಯವರನ್ನು ಹುಡುಕಬಹುದು. ಇವೆಲ್ಲ ರಾಶಿಗಳು ತಮ್ಮ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವಂಥ ಒಂದೊಂದು ರಾಶಿಗೂ ಒಂದೊಂದು ಅವರದೇ ಆದಂಥ ಗುಣ ಇರುವ ವಿಶೇಷತೆಗಳು ಇರುವಂಥದ್ದು. ಅದರಲ್ಲಿ ಈ ಒಂದು ಕ್ರಮಬದ್ಧ ಎಲ್ಲ ರಾಶಿಯವರಿಗೂ ಅವರವರದೇ ಇರುತ್ತೆ. ಅದೇ ಕೆಲವರಿಗೆ
ಕೆಲವೊಂದು ವಿಷಯದಲ್ಲಿ ಬೇರೆ ಕೆಲಸದಲ್ಲಿ ಒಂದು ಅಚ್ಚುಕಟ್ಟಾಗಿರ್ತಾರೆ. ಇನ್ನು ಕೆಲವರು ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ಅವರದ್ದೇ ಆದ ಗುಣವಿಶೇಷಗಳು ಇರುವಂಥದ್ದು ನಿಜ.